ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡು AAY ಆಗಿರ್ಬೋದು, APL ಆಗಿರ್ಬೋದು ಅಥವಾ BPL ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಒಂದು ರೇಷನ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಆಹಾರ ಪೋರ್ಟಲ್ಗೆ ಬಂದ್ಬಿಟ್ಟು ನೀವು ಈ ಒಂದು ಪೋರ್ಟಲ್ನಿಂದ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ನಿಮ್ಮ ಒಂದು ಫ್ಯಾಮಿಲಿಯ ಮೆಂಬರ್ ಯಾರ್ದಾದ್ರೂ ಒಬ್ಬರದು ಹೆಸರನ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅವರ ಹೆಸರ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅವರ ಮೊಬೈಲಿಗೆ ಒಂದು OTP ಹೋಗುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ. ಸೊ ಆ ಒಂದು OTP ಅನ್ನ ನೀವು ಇಲ್ಲಿ ಹಾಕಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ನೀವು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳುವಂತ ಒಂದು ಪ್ರೊಸೀಜರ್ ಈ ತರ ಇರುತ್ತೆ. ಸೊ ಇಲ್ಲಿ ನೋಡಿ, ಇಷ್ಟು ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಹಳ ಶಾರ್ಟ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ಡೀಟೇಲ್ ಆಗಿ ತೋರಿಸ್ಕೊಡ್ಬೇಕು ಅಂತಂದ್ರೆ ಮಾಡಿರೋ ವಿಡಿಯೋನೇ ರಿಪೀಟ್ಲಿ ಮಾಡಿದ್ರೆ ಸೊ ಅದು ಸರಿಯಾಗಿ ಅನ್ಸೋದಿಲ್ಲ. ಯಾಕೆಂತಂದ್ರೆ ಕೆಲವೊಬ್ರು ಮಾಡಿದ್ದೆ ವಿಡಿಯೋನ ಎಷ್ಟು ಸತಿ ಮಾಡ್ತೀಯಾ ಅಂತ ಹೇಳ್ತಾರೆ. ಸೊ ಈ ತರ ಒಂದು ಕಮೆಂಟ್ ಬರೋದು ಬೇಕಾಗಿಲ್ಲ. ಸೊ ನಾನು ನಿಮ್ಗೆ ಇಲ್ಲಿ ಬಹಳ ಶಾರ್ಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ಡೀಟೇಲ್ ಆಗಿ ನಿಮ್ಗೆ ಆನ್ಲೈನ್ ಇಂದ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡೋದಾಗ್ಲಿ, ನಂತರ ನಿಮ್ಮ ಒಂದು ಬ್ಲಾಕ್ ಅಂಡ್ ವೈಟ್ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಬಿಟ್ಟು ಕಲರ್ ಪ್ರಿಂಟ್ ಮಾಡೋದು ಹೇಗಂತ ಅನ್ನೋದನ್ನ ಕೂಡ ನಾನು ಇನ್ ಡೀಟೇಲ್ ಆಗಿ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ನಂತರ ನೀವೇನಾದ್ರೂ ನಿಮ್ಮ ಒಂದು ಬ್ಲಾಕ್ ಅಂಡ್ ವೈಟ್ ರೇಷನ್ ಕಾರ್ಡ್ ಅನ್ನ ಕಲರ್ ಮಾಡ್ಕೋಬೇಕು ಅಂತಂದ್ರೆ ಕಲರ್ ಟೆಂಪ್ಲೇಟ್ ಗಳು ಕೂಡ ನಿಮ್ಗೆ ಸಿಗುತ್ತೆ. ಬ್ಲೂ ಇದೆ, ನಂತರ ಪಿಂಕ್ ಇದೆ, ನಂತರ ಗ್ರೀನ್ ಇದೆ. ಸೊ 3 ಕಲರ್ಸ್ಗಳು ಟೆಂಪ್ಲೇಟ್ಸ್ಗಳು ನಿಮ್ಗೆ ಸಿಗುತ್ತೆ. ಯಾವ್ದಾದ್ರು ಒಂದು ಟೆಂಪ್ಲೇಟ್ಸ್ ಅನ್ನ ನೀವು ನನ್ನಿಂದ ಫ್ರೀಯಾಗಿ ಪಡೆದುಕೊಳ್ಳುವ ವಿಧಾನ ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ವೀಕ್ಷಕರೇ, ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನನ್ನ ಒಂದು ವಾಟ್ಸಪ್ ನಂಬರ್ ಅನ್ನ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೇನೆ ಆ ಒಂದು ವಿಡಿಯೋದಲ್ಲಿ. ದಯವಿಟ್ಟು ಯಾರು ಕಾಲ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂತಂದ್ರೆ ನಾನು ಕೂಡ ಒಂದು ವರ್ಕಲ್ಲಿ ಇರ್ತೇನೆ. ನಿಮ್ಮ ಕಾಲಿಗೆ ರೆಸ್ಪಾನ್ಸ್ ಮಾಡದೇ ಇದ್ರೆ ನಿಮ್ಗೆ ಅದು ಒಂಥರ ಸಿಟ್ಟು ಬರ್ಬೋದು ಅಥವಾ ಏನೋ ಒಂದು ಅನಿಸ್ಬೋದು. ಸೊ ದಯವಿಟ್ಟು ಕಾಲ್ ಮಾಡಬೇಡಿ. ನಿಮ್ಗೆ ಏನೋ ಒಂದು ಕ್ವೇರಿ ಇರಲಿ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ ನಂತರ ನಾನು ನಿಮ್ಮ ಒಂದು ಮೆಸೇಜ್ ಅನ್ನ ನಾನು ಫ್ರೀ ಆದಾಗ ನೋಡ್ತೀನಿ. ಅವಾಗ ನಿಮ್ಗೆ ನನ್ನಿಂದ ಏನ್ ಹೆಲ್ಪ್ ಬೇಕೋ ಅದನ್ನ ನಾನು ಮಾಡ್ತೀನಿ. ಆದ್ರೆ ಕಾಲ್ ಮಾಡಬೇಡಿ ದಯವಿಟ್ಟು. ನಾನು ಕೂಡ ಒಬ್ಬ ವರ್ಕರು. ಸೊ ನೀವು ಕಾಲ್ ಮಾಡೋದ್ರಿಂದ ನನ್ನ ಒಂದು ವರ್ಕ್ ಏನು ತೊಂದರೆ ಆಗ್ಬಾರ್ದು. ಸೊ ಅದಕ್ಕಾಗಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ನಿಮ್ಗೆ ಏನೋ ಸಮಸ್ಯೆ ಇರಲಿ, ಏನೋ ಒಂದು ಕ್ವೇರಿ ಇರಲಿ, ಏನೋ ಮಾಹಿತಿ ಬೇಕು ಅಂತಂದ್ರೂ ಕೂಡ ನೀವು ನನ್ನ ಒಂದು ವಾಟ್ಸಪ್ಗೆ ಮೆಸೇಜ್ ಮಾಡಿ. ನಿಮ್ಮ ಒಂದು ಮೆಸೇಜ್ ನೋಡಿದ ನಂತರ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸೊ ರಿಪ್ಲೈ ಮಾಡೋದೇನಾದ್ರೂ ತಡ ಅನಿಸಿದ್ರೆ ಸ್ವಲ್ಪ ವೇಟ್ ಮಾಡಿ. ಯಾಕೆಂತಂದ್ರೆ ನಾನು ಫ್ರೀ ಆಗ್ಬೇಕಲ್ವಾ, ನಂದು ವರ್ಕ್ ಇರುತ್ತೆ. ಸೊ ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಅಂತಂದ್ರೆ ನೀವು ಕೂಡ ನನಗೆ ಇಷ್ಟು ಸಹಕಾರ ಕೊಡಿ, ಅಷ್ಟೇ ಸಾಕು. ಕಲರ್ ಟೆಂಪ್ಲೇಟ್ ಬೇಕು ಅಂತಂದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ತಪ್ಪದೇ ಒಂದು ಕಮೆಂಟ್ ಅನ್ನ ಮಾಡಿಬಿಟ್ಟು ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ನನ್ನ ವಾಟ್ಸಪ್ಗೆ ಸೆಂಡ್ ಮಾಡಿ. ನಾನು ಫ್ರೀ ಆದ ನಂತರ ನಿಮಗೆ ಪಿಂಕ್ ಕಲರ್ ಬೇಕಾ, ಬ್ಲೂ ಕಲರ್ ಬೇಕಾ ಅಥವಾ ಗ್ರೀನ್ ಕಲರ್ ಟೆಂಪ್ಲೇಟ್ ಬೇಕಾ, ಯಾವುದಾದ್ರೂ ಒಂದು ಟೆಂಪ್ಲೇಟ್ ನಿಮಗೆ ನನ್ನ ಕಡೆಯಿಂದ ಫ್ರೀಯಾಗಿ ಸಿಗುತ್ತೆ. ವೀಕ್ಷಕರೇ, ನಾನು ಕೊಡುವಂಥ ಒಂದು ಲಿಂಕಲ್ಲಿ ಪೂರ್ತಿ ವಿಡಿಯೋ ಇದೆ, ಅದನ್ನು ನೋಡಿಬಿಟ್ಟು ನೀವು ಎಡಿಟ್ ಮಾಡ್ಕೊಳ್ಳಿ.